ಹಾಯ್ ನಮಸ್ಕಾರ. ನಾನಿವತ್ತು ಸ್ಪೆಗೆಟಿ ಅಂದರೆ ಒಂದು ಪಾಸ್ತಾದಲ್ಲೇ ಇದೊಂದು ವೆರೈಟಿ ಅಷ್ಟೇ. ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೂಡಲ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಅದನ್ನು ಸ್ವಲ್ಪ ಇಲ್ಲಿ ನೀರಿಗೆ ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಡಿ ಇವಾಗಲೇ. ಇದು ಸ್ಪೆಗೆಟಿ ಅಂತಲೇ ಸಪ್ರೇಟಾಗಿ ಸಿಗುತ್ತೆ. ಸೊ ಇದನ್ನು ಜಸ್ಟ್ ಹೀಗೆ ಬಿಟ್ಬಿಡ್ಬೇಕು. ಅದನ್ನು ಮುರಿದು ಹಾಕೋ ಅವಶ್ಯಕತೆ ಇಲ್ಲ, ಮುರಿಬಾರ್ದಿದ್ದು, ಹಾಗೇ ಇರಬೇಕಿದು. ಆಮೇಲೆ ಇದು ಬೇಯಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 10ರಿಂದ 12 ನಿಮಿಷ ತನಕ ನೀಟಾಗಿ ಒಂದ್ಸಲ ಅದು ಬೇಯಕ್ಕೆ ಇಟ್ಕೊಬಿಡಿ. ಈ ಕಡೆ ಒಂದು ಪಾನಿಗೆ ಸ್ವಲ್ಪ ಎಣ್ಣೆ, ಆಮೇಲೆ ಅದಕ್ಕೆ ಬೆಣ್ಣೆ, ಆಮೇಲೆ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಹಾಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ 2 ಸ್ಪೂನು ಮೈದಾನ ಹಾಕೋತಾ ಇದ್ದೀನಿ. ಮೈದಾ ನಾನು ಯಾಕಂದರೆ ವೈಟ್ ಸಾಸಲ್ಲಿ ಮಾಡ್ತಾ ಇರೋದ್ರಿಂದ ಇದು ತುಂಬ ಈಸಿ ಮೆಥಡು. ಸೊ ಮೈದಾನ ಈ ಥರ ಕ್ಲೀನಾಗಿ ಫ್ರೈ ಆದಮೇಲೆ ಅದಕ್ಕೆ 1 ಕಪ್ ಹಾಲು ಹಾಕಿದ್ರೆ ಆಯಿತು. ನೋಡಿ, ನೀವು ಸ್ವಲ್ಪ ತಾದ ತಕ್ಷಣ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಬೇಯಿಸಿರೋ ಸ್ವಲ್ಪ ಸ್ವೀಟ್ ಕಾರ್ನು, ಬೇಯಿಸಿರೋ ಬ್ರೋಕೊಲಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಪಿಜ್ಜಾಗೆಲ್ಲ ಹಾಕ್ತೀವಲ್ಲ ಆರೆಗನ, ಅದನ್ನು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಆಯಿತು. ಪಾಸ್ತಾಗಳಿಗೆಲ್ಲ ತುಂಬ ಮಸಾಲೆ ಹಾಕಲ್ಲ, ಇಷ್ಟೇ ಹಾಕೋದು. ಸೊ ತುಂಬ ಮೈಲ್ಡಾಗೇ ಇರಬೇಕು. ಎಲ್ಲ ಆದಮೇಲೆ ಮುಂಚೆನೇ ಬೇಯಿಸ್ಕೊಂಡಿರೋ ಸ್ಪೆಗೆಟಿನೂ ಇದಕ್ಕೆ ಹಾಕಿ ಒಂದು 5 ನಿಮಿಷ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ಹಾಲು ಹಾಕೋಬೋದು ಈ ಟೈಮಲ್ಲಿ ನೀವು. ಚೀಸು ಅಷ್ಟೇ ಆಪ್ಷನಲ್ಲು. ನಾನಿಲ್ಲಿ ಮೊಸರಲ್ಲ ಚೀಸ್ ತೊಗೋತಾ ಇದ್ದೀನಿ. ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಬಿಟ್ರೆ ಸಖತ್ತಾಗಿರೋ ಸ್ಪೆಗೆಟಿ ರೆಡಿ ಆಗುತ್ತೆ. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮಾಡೋದು ಅಷ್ಟೇ ತುಂಬ ಈಸಿ ಇದೆ ಇದು. ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಟ್ರೆ ಎಕ್ಸ್ಪೆಷಲಿ ಈ ವೆದರಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಬಾಯ್.